ದೇವನಹಳ್ಳಿ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ವೀರವನಿತೆ ವನಕೆ ಓಬವ್ವ ಜಯಂತಿ ಕಾರ್ಯಕ್ರಮದ ವಾಹನ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಓರ್ವ ಕೋಟೆ ಕಾವಲುಗಾರನ ಹೆಂಡತಿಯಾಗಿ ಕೋಟೆಗೆ ಆಪತ್ತು ಎದುರಾದಾಗ ಸಮಯ ಪ್ರಜ್ಞೆಯಿಂದ ವೈರಿಗಳ ರುಂಡ ಚೆಂಡಾಡಿದ ವೀರವನಿತೆ ಓಬವ್ವ ಎಲ್ಲರಿಗೂ ಮಾದರಿಯಾಗಬೇಕು. ಹೆಣ್ಣುಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಪ್ರಗತಿ ಕಾಣಬೇಕು. ನಮ್ಮ ಕ್ಷೇತ್ರದ ಹೆಣ್ಣುಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರೆ ನಮ್ಮೂರಿನ ಕೀರ್ತಿ ಹೆಚ್ಚುತ್ತದೆ ಎಂದರು. ಮುಖಂಡ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ವೀರವನಿತೆ ವನಕೆ ಓಬವ್ವ ನಿಸ್ವಾರ್ಥ ಧೈರ್ಯಶಾಲಿ. ಸರ್ಕಾರ ರಾಜ್ಯ ಮಟ್ಟದಲ್ಲಿ ಓಬವ್ವ ಜಯಂತಿ ಆಚರಿಸುತ್ತಿದೆ. ಓಬವ್ವ ಜೀವನ ಚರಿತ್ರೆ ಹಾಗೂ ಧೈರ್ಯ ಸಾಹಸದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ವಿಶೇಷವಾಗಿ ಮಹಿಳೆಯರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದರು. ತಳವರ್ಗಗಳಿಂದ ಬಂದಂಥ ಒಬ್ಬ ಮಹಿಳೆ ಸಿಕ್ಕಂಥ ಅವಕಾಶ ಮತ್ತು ಸಮಯ ಪ್ರಜ್ಞೆಯಿಂದ ಎಂಥ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ವನಕೆ ಓಬವ್ವ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ರಾಜ್ಯವನ್ನು, ಒಂದು ಪಟ್ಟಣವನ್ನು ಅಥವಾ ಒಂದು ಇಡೀ ಸಂಪತ್ತನ್ನು ಹೇಗೆ ರಕ್ಷಿಸಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಆ ಕಾರಣಕ್ಕಾಗಿ ಇವತ್ತು ಈ ನಾಡಿನ ಜನತೆ ವನಕೆ ಓಬವ್ವರನ್ನು ಸ್ಮರಿಸಬೇಕು. ಅದರ ಜೊತೆಯಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಆ ರೀತಿಯ ಶೌರ್ಯ, ಸಾಹಸ, ಧೈರ್ಯ, ಆ ರೀತಿಯ ಒಂದು ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಈ ಸಮಾಜದಲ್ಲಿ ಮುನ್ನಡೆಯಬೇಕಾಗ್ತದೆ. ಆ ರೀತಿ ಮುನ್ನಡೆದಾಗ ಮಾತ್ರ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಲಿಕ್ಕೆ ಕಾರಣ ಆಗ್ತದೆ. ಆ ಹಿನ್ನೆಲೆಯೊಳಗಡೆ ಅದೊಂದು ರೀತಿಯ ಒಂದು ಸ್ಫೂರ್ತಿಯ ಚೇತನವಾಗಿ ನಮ್ಮ ಒಳಗಡೆ ಸದಾ ಅದು ಒಂದು ರಿಂಗಾಣಿಸಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಾಬು ಜಗಜ್ಜೀವನ್ ರಾವ್ ಅವರ ಪುತ್ಥಳಿಗಳಿಗೆ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡಿದರು. ನಂತರ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್, ತಾಲೂಕು ಪಂಚಾಯತ್ ಇಒ ಶ್ರೀನಾಥ್ ಗೌಡ, ಸಮಾಜದ ಮುಖಂಡರಾದ ಕೆವಿ ಸ್ವಾಮಿ, ಅತ್ತಿಬೆಲೆ ನರಸಪ್ಪ, ದಾಸರಬೀದಿ ಮುರಳಿ, ಮಾಳಿಗೇನಹಳ್ಳಿ ಪ್ರಕಾಶ್, ಎಸ್ ಶ್ರೀನಿವಾಸ್, ಡೇವಿಡ್, ನಾರಾಯಣಸ್ವಾಮಿ, ದೊಡ್ಡಪ್ಪನಹಳ್ಳಿ ಸೋಮಶೇಖರ್, ನಾಗರಾಜ್, ಶ್ರೀನಿವಾಸ್, ಗಾಂಧಿ ಸಮುದಾಯದ ಮುಖಂಡರು ಹಾಜರಿದ್ದರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ.